ಬೆಳಗಾವಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆ ನಡೆದಿತ್ತು. ಹೆದ್ದಾರಿಯಲ್ಲಿ ವಾಹನ ಅಡ್ಡಗಟ್ಟಿ ದರೋಡೆಕೋರರು 1 ಕೋಟಿ ರೂಪಾಯಿ ಹಣವನ್ನ ಎಗರಿಸಿದ್ರು. ಕೊನೆಗೂ ಖತರ್ನಾಕ್ ರಾಬರಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ತನಿಖೆಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಅದು ನವೆಂಬರ್ 15 ಬೆಳಗಾವಿಯ ಸಂಕೇಶ್ವರ ಬಳಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ನಡೆದಿತ್ತು. ಮಹಾರಾಷ್ಟ್ರ ಮೂಲದ ಚಿನ್ನದ ವ್ಯಾಪಾರಿ ಭರತ್ ಕಾರಿಗೆ ದರೋಡೆಕೋರರು ಅಡ್ಡಗಟ್ಟಿದ್ರು. ಗನ್ ತೋರಿಸಿ ಬರೋಬ್ಬರಿ 1.17 ಕೋಟಿ ರೂಪಾಯಿ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಆಟಿಕೆ ಪಿಸ್ತೂಲ್ ತೋರಿಸಿ ಹಣ ಕದ್ದು ಎಸ್ಕೇಪ್. ಕೊನೆಗೂ ಹೆದ್ದಾರಿ ದರೋಡೆಕೋರರು ಲಾಕ್. ದರೋಡೆ ನಡೆದ ಬಳಿಕ ಕಾರ್ನಲ್ಲಿದ್ದ ಅಜಯ್, ಸೂರಜ್ ಹಾಗೂ ಕಾರು ಚಾಲಕ ಆರಿಫ್ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಮೂವರನ್ನ ವಶಕ್ಕೆ ಪಡೆದು ಡ್ರಿಲ್ ಮಾಡಿದಾಗ ಅಸಲಿ ವಿಷಯ ಗೊತ್ತಾಗಿದೆ. ಆಟಿಕೆ ಗನ್ ತೋರಿಸಿ ದರೋಡೆ. ಕಾರು ಮಾಲೀಕ ಭರತ್ ಚಿನ್ನ ಸಾಗಿಸುತ್ತಿದ್ದ ಬಗ್ಗೆ ಕಾರು ಚಾಲಕ ಆರಿಫ್ಗೆ ಗೊತ್ತಿತ್ತು. ಚಾಲಕ ಆರಿಫ್ ಸ್ನೇಹಿತ ಸೂರಜ್ ಹಾಗೂ ನವನೀತ್ ಇಬ್ಬರು ಸೇರಿ ದರೋಡೆಗೆ ಪ್ಲಾನ್ ಮಾಡಿದ್ದಾರೆ. ಸಂಕೇಶ್ವರ ಬಳಿ ಕಾರನ್ನ ತಡೆದ ನವನೀತ್ ನಕಲಿ ಪಿಸ್ತೂಲ್ ಅಂದ್ರೆ ಆಟಿಕೆ ಗನ್ ತೋರಿಸಿ ದರೋಡೆ ಮಾಡಿದ್ದಾನೆ. ಕಾರ್ನಲ್ಲಿದ್ದವರ ಮೊಬೈಲ್ ಫೋನ್ಗಳನ್ನ ಎಸೆದು ಪರಾರಿಯಾಗಿದ್ದಾನೆ. ಜೊತೆಗೆ ದರೋಡೆ ಮಾಡಿದ ಹಣವನ್ನ ಗೋಡನ್ ಒಂದರಲ್ಲಿ ಇಟ್ಟಿದ್ದಾನೆ. ಸದ್ಯ ಕಾರನ್ನ ಬೆನ್ನತ್ತಿದ ಪೊಲೀಸರು ಸೂರಜ್ ಹಾಗೂ ನವನೀತ್ನನ್ನ ಬಂಧಿಸಿದ್ದಾರೆ. ಇಬ್ಬರಿಂದ 16 ಲಕ್ಷ ಹಣವನ್ನ ಮಹಾರಾಷ್ಟ್ರದಲ್ಲಿ ವಶಕ್ಕೆ ಪಡೆದಿದ್ದಾರೆ. ನೋಡಿದ್ರಲ್ವಾ ಎಂತೆಂತ ದರೋಡೆಕೋರರು ಇರ್ತಾರೆ ಅಂತ. ಚಿನ್ನ ಅಥವಾ ಹಣವನ್ನ ಸಾಗಿಸುವಾಗ ಯಾವುದಕ್ಕೂ ಹುಷಾರಾಗಿರಿ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆ ನಡೆದಿತ್ತು. ಹೆದ್ದಾರಿಯಲ್ಲಿ ವಾಹನ ಅಡ್ಡಗಟ್ಟಿ ದರೋಡೆಕೋರರು 1 ಕೋಟಿ ರೂಪಾಯಿ ಹಣವನ್ನ ಎಗರಿಸಿದ್ರು. ಕೊನೆಗೂ ಖತರ್ನಾಕ್ ರಾಬರಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ತನಿಖೆಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಅದು ನವೆಂಬರ್ 15 ಬೆಳಗಾವಿಯ ಸಂಕೇಶ್ವರ ಬಳಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ನಡೆದಿತ್ತು. ಮಹಾರಾಷ್ಟ್ರ ಮೂಲದ ಚಿನ್ನದ ವ್ಯಾಪಾರಿ ಭರತ್ ಕಾರಿಗೆ ದರೋಡೆಕೋರರು ಅಡ್ಡಗಟ್ಟಿದ್ರು. ಗನ್ ತೋರಿಸಿ ಬರೋಬ್ಬರಿ 1.17 ಕೋಟಿ ರೂಪಾಯಿ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಆಟಿಕೆ ಪಿಸ್ತೂಲ್ ತೋರಿಸಿ ಹಣ ಕದ್ದು ಎಸ್ಕೇಪ್. ಕೊನೆಗೂ ಹೆದ್ದಾರಿ ದರೋಡೆಕೋರರು ಲಾಕ್. ದರೋಡೆ ನಡೆದ ಬಳಿಕ ಕಾರ್ನಲ್ಲಿದ್ದ ಅಜಯ್, ಸೂರಜ್ ಹಾಗೂ ಕಾರು ಚಾಲಕ ಆರಿಫ್ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಮೂವರನ್ನ ವಶಕ್ಕೆ ಪಡೆದು ಡ್ರಿಲ್ ಮಾಡಿದಾಗ ಅಸಲಿ ವಿಷಯ ಗೊತ್ತಾಗಿದೆ. ಆಟಿಕೆ ಗನ್ ತೋರಿಸಿ ದರೋಡೆ. ಕಾರು ಮಾಲೀಕ ಭರತ್ ಚಿನ್ನ ಸಾಗಿಸುತ್ತಿದ್ದ ಬಗ್ಗೆ ಕಾರು ಚಾಲಕ ಆರಿಫ್ಗೆ ಗೊತ್ತಿತ್ತು. ಚಾಲಕ ಆರಿಫ್ ಸ್ನೇಹಿತ ಸೂರಜ್ ಹಾಗೂ ನವನೀತ್ ಇಬ್ಬರು ಸೇರಿ ದರೋಡೆಗೆ ಪ್ಲಾನ್ ಮಾಡಿದ್ದಾರೆ. ಸಂಕೇಶ್ವರ ಬಳಿ ಕಾರನ್ನ ತಡೆದ ನವನೀತ್ ನಕಲಿ ಪಿಸ್ತೂಲ್ ಅಂದ್ರೆ ಆಟಿಕೆ ಗನ್ ತೋರಿಸಿ ದರೋಡೆ ಮಾಡಿದ್ದಾನೆ. ಕಾರ್ನಲ್ಲಿದ್ದವರ ಮೊಬೈಲ್ ಫೋನ್ಗಳನ್ನ ಎಸೆದು ಪರಾರಿಯಾಗಿದ್ದಾನೆ. ಜೊತೆಗೆ ದರೋಡೆ ಮಾಡಿದ ಹಣವನ್ನ ಗೋಡನ್ ಒಂದರಲ್ಲಿ ಇಟ್ಟಿದ್ದಾನೆ. ಸದ್ಯ ಕಾರನ್ನ ಬೆನ್ನತ್ತಿದ ಪೊಲೀಸರು ಸೂರಜ್ ಹಾಗೂ ನವನೀತ್ನನ್ನ ಬಂಧಿಸಿದ್ದಾರೆ. ಇಬ್ಬರಿಂದ 16 ಲಕ್ಷ ಹಣವನ್ನ ಮಹಾರಾಷ್ಟ್ರದಲ್ಲಿ ವಶಕ್ಕೆ ಪಡೆದಿದ್ದಾರೆ. ನೋಡಿದ್ರಲ್ವಾ ಎಂತೆಂತ ದರೋಡೆಕೋರರು ಇರ್ತಾರೆ ಅಂತ. ಚಿನ್ನ ಅಥವಾ ಹಣವನ್ನ ಸಾಗಿಸುವಾಗ ಯಾವುದಕ್ಕೂ ಹುಷಾರಾಗಿರಿ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆ ನಡೆದಿತ್ತು. ಹೆದ್ದಾರಿಯಲ್ಲಿ ವಾಹನ ಅಡ್ಡಗಟ್ಟಿ ದರೋಡೆಕೋರರು 1 ಕೋಟಿ ರೂಪಾಯಿ ಹಣವನ್ನ ಎಗರಿಸಿದ್ರು. ಕೊನೆಗೂ ಖತರ್ನಾಕ್ ರಾಬರಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ತನಿಖೆಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಅದು ನವೆಂಬರ್ 15 ಬೆಳಗಾವಿಯ ಸಂಕೇಶ್ವರ ಬಳಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ನಡೆದಿತ್ತು. ಮಹಾರಾಷ್ಟ್ರ ಮೂಲದ ಚಿನ್ನದ ವ್ಯಾಪಾರಿ
ಭರತ್ ಕಾರಿಗೆ ದರೋಡೆಕೋರರು ಅಡ್ಡಗಟ್ಟಿದ್ರು. ಗನ್ ತೋರಿಸಿ ಬರೋಬ್ಬರಿ 1.17 ಕೋಟಿ ರೂಪಾಯಿ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಆಟಿಕೆ ಪಿಸ್ತೂಲ್ ತೋರಿಸಿ ಹಣ ಕದ್ದು ಎಸ್ಕೇಪ್. ಕೊನೆಗೂ ಹೆದ್ದಾರಿ ದರೋಡೆಕೋರರು ಲಾಕ್. ದರೋಡೆ ನಡೆದ ಬಳಿಕ ಕಾರ್ನಲ್ಲಿದ್ದ ಅಜಯ್, ಸೂರಜ್ ಹಾಗೂ ಕಾರು ಚಾಲಕ ಆರಿಫ್ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಮೂವರನ್ನ ವಶಕ್ಕೆ ಪಡೆದು ಡ್ರಿಲ್ ಮಾಡಿದಾಗ ಅಸಲಿ ವಿಷಯ ಗೊತ್ತಾಗಿದೆ. ಆಟಿಕೆ ಗನ್ ತೋರಿಸಿ ದರೋಡೆ. ಕಾರು ಮಾಲೀಕ ಭರತ್ ಚಿನ್ನ ಸಾಗಿಸುತ್ತಿದ್ದ ಬಗ್ಗೆ ಕಾರು ಚಾಲಕ ಆರಿಫ್ಗೆ ಗೊತ್ತಿತ್ತು. ಚಾಲಕ ಆರಿಫ್ ಸ್ನೇಹಿತ ಸೂರಜ್ ಹಾಗೂ ನವನೀತ್ ಇಬ್ಬರು ಸೇರಿ ದರೋಡೆಗೆ ಪ್ಲಾನ್ ಮಾಡಿದ್ದಾರೆ. ಸಂಕೇಶ್ವರ ಬಳಿ ಕಾರನ್ನ ತಡೆದ ನವನೀತ್ ನಕಲಿ ಪಿಸ್ತೂಲ್ ಅಂದ್ರೆ ಆಟಿಕೆ ಗನ್ ತೋರಿಸಿ ದರೋಡೆ ಮಾಡಿದ್ದಾನೆ. ಕಾರ್ನಲ್ಲಿದ್ದವರ ಮೊಬೈಲ್ ಫೋನ್ಗಳನ್ನ ಎಸೆದು ಪರಾರಿಯಾಗಿದ್ದಾನೆ. ಜೊತೆಗೆ ದರೋಡೆ ಮಾಡಿದ ಹಣವನ್ನ ಗೋಡನ್ ಒಂದರಲ್ಲಿ ಇಟ್ಟಿದ್ದಾನೆ. ಸದ್ಯ ಕಾರನ್ನ ಬೆನ್ನತ್ತಿದ್ದ ಪೊಲೀಸರು ಸೂರಜ್ ಹಾಗೂ ನವನೀತ್ನನ್ನ ಬಂಧಿಸಿದ್ದಾರೆ. ಇಬ್ಬರಿಂದ 16 ಲಕ್ಷ ಹಣವನ್ನ ಮಹಾರಾಷ್ಟ್ರದಲ್ಲಿ ವಶಕ್ಕೆ ಪಡೆದಿದ್ದಾರೆ. ನೋಡಿದ್ರಲ್ವಾ ಎಂತೆಂತ ದರೋಡೆಕೋರರು ಇರ್ತಾರೆ ಅಂತ. ಚಿನ್ನ ಅಥವಾ ಹಣವನ್ನ ಸಾಗಿಸುವಾಗ ಯಾವುದಕ್ಕೂ ಹುಷಾರಾಗಿರಿ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆ ನಡೆದಿತ್ತು. ಹೆದ್ದಾರಿಯಲ್ಲಿ ವಾಹನ ಅಡ್ಡಗಟ್ಟಿ ದರೋಡೆಕೋರರು 1 ಕೋಟಿ ರೂಪಾಯಿ ಹಣವನ್ನ ಎಗರಿಸಿದ್ರು. ಕೊನೆಗೂ ಖತರ್ನಾಕ್ ರಾಬರಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ತನಿಖೆಯಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಅದು ನವೆಂಬರ್ 15 ಬೆಳಗಾವಿಯ ಸಂಕೇಶ್ವರ ಬಳಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ನಡೆದಿತ್ತು. ಮಹಾರಾಷ್ಟ್ರ ಮೂಲದ ಚಿನ್ನದ ವ್ಯಾಪಾರಿ ಭರತ್ ಕಾರಿಗೆ ದರೋಡೆಕೋರರು ಅಡ್ಡಗಟ್ಟಿದ್ರು. ಗನ್ ತೋರಿಸಿ ಬರೋಬ್ಬರಿ 1.17 ಕೋಟಿ ರೂಪಾಯಿ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಆಟಿಕೆ ಪಿಸ್ತೂಲ್ ತೋರಿಸಿ ಹಣ ಕದ್ದು ಎಸ್ಕೇಪ್. ಕೊನೆಗೂ ಹೆದ್ದಾರಿ ದರೋಡೆಕೋರರು ಲಾಕ್. ದರೋಡೆ ನಡೆದ ಬಳಿಕ ಕಾರ್ನಲ್ಲಿದ್ದ ಅಜಯ್, ಸೂರಜ್ ಹಾಗೂ ಕಾರು ಚಾಲಕ ಆರಿಫ್ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಮೂವರನ್ನ ವಶಕ್ಕೆ ಪಡೆದು ಡ್ರಿಲ್ ಮಾಡಿದಾಗ ಅಸಲಿ ವಿಷಯ ಗೊತ್ತಾಗಿದೆ. ಆಟಿಕೆ ಗನ್ ತೋರಿಸಿ ದರೋಡೆ. ಕಾರು ಮಾಲೀಕ ಭರತ್ ಚಿನ್ನ ಸಾಗಿಸುತ್ತಿದ್ದ ಬಗ್ಗೆ ಕಾರು ಚಾಲಕ ಆರಿಫ್ಗೆ ಗೊತ್ತಿತ್ತು. ಚಾಲಕ ಆರಿಫ್ ಸ್ನೇಹಿತ ಸೂರಜ್ ಹಾಗೂ ನವನೀತ್ ಇಬ್ಬರು ಸೇರಿ ದರೋಡೆಗೆ ಪ್ಲಾನ್ ಮಾಡಿದ್ದಾರೆ. ಸಂಕೇಶ್ವರ ಬಳಿ ಕಾರನ್ನ ತಡೆದ ನವನೀತ್ ನಕಲಿ ಪಿಸ್ತೂಲ್ ಅಂದ್ರೆ ಆಟಿಕೆ ಗನ್ ತೋರಿಸಿ ದರೋಡೆ ಮಾಡಿದ್ದಾನೆ. ಕಾರ್ನಲ್ಲಿದ್ದವರ ಮೊಬೈಲ್ ಫೋನ್ಗಳನ್ನ ಎಸೆದು ಪರಾರಿಯಾಗಿದ್ದಾನೆ. ಜೊತೆಗೆ ದರೋಡೆ ಮಾಡಿದ ಹಣವನ್ನ ಗೋಡನ್ ಒಂದರಲ್ಲಿ ಇಟ್ಟಿದ್ದಾನೆ. ಸದ್ಯ ಕಾರನ್ನ ಬೆನ್ನತ್ತಿದ್ದ ಪೊಲೀಸರು ಸೂರಜ್ ಹಾಗೂ ನವನೀತ್ನನ್ನ ಬಂಧಿಸಿದ್ದಾರೆ. ಇಬ್ಬರಿಂದ 16 ಲಕ್ಷ ಹಣವನ್ನ ಮಹಾರಾಷ್ಟ್ರದಲ್ಲಿ ವಶಕ್ಕೆ ಪಡೆದಿದ್ದಾರೆ. ನೋಡಿದ್ರಲ್ವಾ ಎಂತೆಂತ ದರೋಡೆಕೋರರು ಇರ್ತಾರೆ ಅಂತ. ಚಿನ್ನ ಅಥವಾ ಹಣವನ್ನ ಸಾಗಿಸುವಾಗ ಯಾವುದಕ್ಕೂ ಹುಷಾರಾಗಿರಿ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.